ದಿಲೀಪ್ ಬ್ರೋ ಶೂಟ್ ಕರೆದು ಸೈಕ್ ಮಾಡ್ಬಿಟ್ರು. ಬೆಳಿಗ್ಗೆನೆ ನಾನು ಬಾಲಾಜಿ ಗಾಡಿ ಇಲ್ಲಿ ಲೊಕೇಶನ್ ರೀಚ್ ಆದ್ವಿ. ಇನ್ನು ಯಾರು ಬಂದೇ ಇರ್ಲಿಲ್ಲ. ಆಮೇಲೆ ದಿಲೀಪ್ ಬ್ರೋ ಥಾರಿಂದ ಸ್ಟೈಲ್ ಆಗಿ ಇಳಿತಾ ಇದ್ರು. ಇಳಿದ್ಮೇಲೆ ಅವ್ರ ಡೈಲಾಗ್ ನೀವೇ ಕೇಳಿ. ಹಾಗೆ ನಮ್ಮ ಹೀರೋ ರಾಕಿಂಗ್ ಸ್ಟಾರ್ ರೋಹನ್ ಸಿಕ್ಕಿದ್ರು. ಸೆಟ್ ನ ನೋಡ್ಕೊಂಡು ಹೊಟ್ಟೆ ಹಸಿತಿತ್ತು ಅಂತ ನಾನು ಬಾಲಾಜಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ವಾಪಸ್ ಬಂದಿದ್ದೆ. ಶೂಟ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ನಾವು ಕೂಡ ರೆಡಿ ಆಗಿ ಬಂದು ಫ್ಲೋರ್ ನ ಚೆಕ್ ಮಾಡ್ಕೊಂಡು ಫ್ಲಿಪ್ ಮಾಡಿ ನಮ್ ಶಾರ್ಟ್ ನ ಮುಗಿಸಿದ್ವಿ. ಇನ್ನು ಸ್ವಲ್ಪ ಶಾರ್ಟ್ ಗಳನ್ನ ತಗೊಂಡು ಬ್ರೇಕ್ ಕೊಟ್ಟಾಗ ನಮ್ರೋ ಬಾಡಿನ ಗೋಡೆ ಗಂಟಿಸಿ ಫೋಟೋ ತಗೊಳ್ತಾ ಇದ್ರು. ಇವ್ರ ಹೆಸರೇನ್ ಗೊತ್ತಾ? ಕುಮಾರ್ ಸ್ವಾಮಿ. ಅಲ್ಲಿ ಇದ್ದಿದ್ ಸೆಟ್ ಅಣ್ಣ ಕನ್ನಡಕ ಹಾಕೊಂಡಿದ್ರು. ಅಣ್ಣಂಗೆ ಫೋರ್ಸ್ ಕೊಡಿ ಅಂದ್ರೆ ಕನ್ನಡಕ ಎತ್ತಿ ಕಣ್ಣು ಹೊಡಿತವ್ರೆ. ಇಲ್ಲಿ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್ ಕಡೆ ಹೊರಟ್ವಿ. ಹೋಗ್ತಾ ದಾರಿಲಿ ಊಟಕ್ಕಂತ ನಿಲ್ಸಿದಾಗ ನಾವು ಹೋಟೆಲ್ ಅಲ್ಲಿ ಇದೀವ ಅಥವಾ ಟಮಟೆ ಹೊಡೆಯೋ ಜಾಗದಲ್ಲಿ ಇದೀವ ಅನ್ನೋದೇ ಕನ್ಫ್ಯೂಷನ್ ಆಯ್ತು. ಅದು ಕುತ್ತು ಪರಾಟ ಮಾಡೋ ಸ್ಟೈಲ್ ಅಂತೆ, ಬಟ್ ಬೀಟ್ ಮಾತ್ರ ಪಕ್ಕಾ ಇತ್ತು. ಅಲ್ಲಿಂದ ಲೊಕೇಶನ್ ರೀಚ್ ಆಗಿ ಡಿಜೆ ಸೆಟಪ್ ನ ಸೆಟ್ ಮಾಡಿದ್ದೆ. ರೋಹನ್ ಬ್ರೋ ಬಂದು ಸಾಂಗ್ ಶೂಟ್ ನ ಸ್ಟಾರ್ಟ್ ಮಾಡಿದ್ರು. ಒಳ್ಳೊಳ್ಳೆ ಶಾರ್ಟ್ ಗಳನ್ನ ತಗೊಂಡ್ರು. ನಾವು ಕೂಡ ಮನೆ ಮೇಲೆಲ್ಲ ಕುತ್ಕೊಂಡೆಲ್ಲ ಆಕ್ಟ್ ಮಾಡಿದ್ವಿ. ನೈಟ್ 1 ಗಂಟೆ ಆದ್ರೂ ಇನ್ನೂ ಶೂಟ್ ಮುಗ್ದೇ ಇರ್ಲಿಲ್ಲ. ನಮ್ ಬಾಲಾಜಿ ಬೇಜಾರಾಗಿ ಕಾಂಪೌಂಡ್ ಮೇಲೆ ಮಲ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಮಸ್ತ್ ಆಗಿರೋ ಶಾರ್ಟ್ ಗಳನ್ನ ತಗೊಂಡು ಮಧ್ಯರಾತ್ರಿ 3 ಗಂಟೆಗೆ ಶೂಟ್ ನ ಮುಗಿಸಿದ್ರು. ನಾನಂತೂ ಫುಲ್ ಮಜಾ ಮಾಡಿದೆ. ಬೆಳಿಗ್ಗೆ ಎದ್ದು ಮನೆ ಕಡೆ ಬಂದೆ. ಇವತ್ತಿಗೆ ಇಷ್ಟೇ. ಸಿಗೋ ಮತ್ತೆ ನಿಮ್ಗೆ ಏನಾದ್ರು ಈ ಕಂಟೆಂಟ್ ಇಷ್ಟ ಆಗಿದ್ರೆ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.